ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಮಿತ್. ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ರೇಖಿ ಮಾಸ್ಟರ್ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ಗ್ರ್ಯಾಂಡ್ ರೇಖಿ ಮಾಸ್ಟರ್ ಆಗಿ ಮಾಸ್ಟರ್ ಹಿಪ್ನೋಟೈಸರ್ ಡಾಕ್ಟರ್ ಬಣಿ ರಾಜ್ ಅವರು. ಅವ್ರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ ಸರ್. ಓಕೆ, ತುಂಬ ವಿಷಯಗಳ ಬಗ್ಗೆ ನಮಗೆ ಈ ಹಿಂದೆನೂ ಕೂಡ ಹೇಳ್ತಾನೆ ಬಂದ್ರಿ. ಈ ಒಂದು ರೇಖಿ ಅಂದರೆ ಏನು, ಚಕ್ರ ಅಂದರೆ ಏನು, ರೇಖಿಲಿ ಯಾವ ಥರ ಗುಣ ಮಾಡ್ಕೊಬೋದು ಅಂತ. ಸೊ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಜಾಗ ಅನ್ನೋದು ಬೇಕಾಗುತ್ತೆ. ಯಾಕೆಂತಂದರೆ ಜನ ನಿಮ್ಮನ್ನ ಹುಡ್ಕೊಂಬರ್ಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ಅಂಥ ಜನಗಳಿಗೆ ನಿಮ್ಮ ಒಂದು ಸಂಸ್ಥೆ ಎಲ್ಲಿದೆ, ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡು ಬಂದಿದ್ದೀರಾ? ನಮ್ಮದು 15 ವರ್ಷಗಳಿಂದ ಹೊಸಕೋಟೆಯಲ್ಲೇ ಇದೆ. ಆದರೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲಿ ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ಸೆಂಟರನ್ನು ಹೊಸಕೋಟೆ ಬಿಟ್ಟು ಚೇಂಜ್ ಮಾಡಿಲ್ಲ. 15 ವರ್ಷಗಳಿಂದ ಹೊಸಕೋಟೆಯಲ್ಲೇ ನಮ್ಮ ಸೆಂಟರ್ ನಡೀತಾ ಇದೆ. ಯಾಕೆ ಹೊಸಕೋಟೆ ಬಿಟ್ಟು ಬೆಂಗಳೂರಿಗೆಲ್ಲ ಯಾಕೆ ಇನ್ನೂ ಬಂದಿಲ್ಲ ನೀವು? ಯಾಕೆ ಅಂದರೆ ಅಲ್ಲಿ ಹೊಸಕೋಟೆಯಲ್ಲಿ ನಾವಿದ್ದರೆ ಈಗ ಮಾಲೂರು, ಕೋಲಾರ, ಚಿಕ್ಕಬಳ್ಳಾಪುರ, ಈ ಬೇರೆ ಕಡೆಯಿಂದ ಪಾಪ ಚಿಕ್ಕ ಪುಟ್ಟ ಕೆಲಸ ಮಾಡೋರು, ಈ ರೈತರು, ಇಂಥವ್ರಿಗೆಲ್ಲ ನಾವು ಸಿಟಿಲಿದ್ದರೆ ಈಗ ನಾವು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಜಾಸ್ತಿ ಮಾಡಬೇಕಾಗುತ್ತೆ. ಅದೆಲ್ಲ ನಾವು ಪೇಷಂಟ್ ಮೇಲೇ ಹಾಕಬೇಕಾಗುತ್ತೆ. ಅಲ್ಲದ್ರೆ ರೀಸನಬಲ್ ಆಗಿ ಮಾಡ್ಬೋದು ಮತ್ತು ಎಲ್ಲ ಜನಕ್ಕೂ ಅನುಕೂಲತೆಗಳಿರುತ್ತೆ. ಯಾಕೆ ನಾವು ಬರೀ ಸಿಟಿಲಿರೋರನ್ನೇ ನೋಡೋಕ್ಕಾಗೋದಿಲ್ಲ. ಈಗ ಬೇರೆ ಬೇರೆ ಡಿಸ್ಟಿಕ್ಸ್ ಹೇಳಿದ್ನಲ್ಲ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮತ್ತು ಕೋಲಾರ, ಮಾಲೂರು, ಚಿಂತಾಮಣಿ, ಈ ಥರ ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾವು ಹೊಸಕೋಟೆಯಲ್ಲಿ ಮಾಡಿದ್ದೀವಿ. ಎಸ್, ಖಂಡಿತವಾಗ್ಲೂ ಒಳ್ಳೇದು ಬಿಡಿ. ಯಾಕೆಂದರೆ ಸಿಟಿಲಿರೋರು ಸ್ವಲ್ಪ ಅನುಕೂಲಸ್ಥರು, ಅವ್ರು ಸ್ವಲ್ಪ ಬರ್ತಾರೆ. ಆದರೆ ನಿಮ್ಮ ಒಂದು ಥಿಂಕಿಂಗ್ ತುಂಬ ಚೆನ್ನಾಗಿದೆ. ಯಾಕೆಂದರೆ ಪಾಪ ಬಸ್ಸಲ್ಲಿ ಓಡಾಡೋರಿಗೂ ಕೂಡ ತೊಂದರೆ ಇರುವಂತಹ ಜನರು ಇರ್ತಾರೆ. ಅವ್ರ ಮೇಲೆ ಯಾಕೆ ನಾವು ಸಿಟಿಲಿ ಮಾಡಿ ಆ ಒಂದು ಹೊರೆನೂ ಅವ್ರ ಮೇಲೆ ಯಾಕೆ ಹಾಕಬೇಕು ಅನ್ನೋದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಗುಣನೇ. ಓಕೆ, ಹೇಳಿ, ಈಗ ನಿಮ್ಮ ಒಂದು ಸಂಸ್ಥೆಗೆ ಬಂದರೆ ಅವರ ಒಂದು ಕಾಯಿಲೆನ ಗುಣ ಮಾಡ್ಕೋಬೇಕು ಅಂತ ಅಲ್ಲಿ ಯಾವ ಥರ ಒಂದು ಪ್ರೊಸೀಜರ್ ಇರುತ್ತೆ? ಅಂದರೆ ಯಾರು ಅವ್ರನ್ನ ಟ್ರೀಟ್ ಮಾಡ್ತಾರೆ, ಅಲ್ಲಿ ಅವ್ರಿಗೆ ಹೇಗೆ ಬರಬೇಕು? ಮೊದಲನೇದಾಗಿ ಕನ್ಸಲ್ಟೇಷನ್ ಅಂತಿರುತ್ತೆ. ಕನ್ಸಲ್ಟೇಷನು ಫೋನಲ್ಲೇ ಇರುತ್ತೆ. ಯಾಕೆ ಕನ್ಸಲ್ಟೇಷನ್ ಫೋನಲ್ಲೇ ಇರುತ್ತೆ ಅಂದರೆ ಅದಕ್ಕೆ ಅಂತ ಯಾವುದೇ ಒಂದು ವ್ಯಕ್ತಿ ಒಂದು ದಿನವನ್ನು ವೇಸ್ಟ್ ಮಾಡಿಕೊಂಡು ನಮ್ಮ ಹತ್ರ ಬಂದು ಕೂತ್ಕೊಂಡು ಮಾತಾಡಿ ಹೋಗಿ ಅದಕ್ಕೂ ಸಹ ಒಂದು ದಿನವನ್ನು ವೇಸ್ಟ್ ಮಾಡೋಂಗಿರೋದಿಲ್ಲ. ಆ ಕನ್ಸಲ್ಟೇಷನಲ್ಲಿ ಅವರ ಒಂದು ಸಮಸ್ಯೆಗಳೆಲ್ಲ ನಾನು ಅರ್ಥ ಮಾಡ್ಕೊಳ್ತೀನಿ. ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡಬೇಕು ಏನು ಅಂತ ನಾನು ಅವ್ರಿಗೆ ವಿವರಣೆಗಳನ್ನು ಕೊಡ್ತೀನಿ. ಕನ್ಸಲ್ಟೇಷನ್ ಮಾಡಿಲ್ಲ ಅಂದರೆ ನಾವು ಟೈಮ್ ಪಾಸಿಗೆ ಮಾತಾಡೋಕ್ಕಾಗೋದಿಲ್ಲ. ಯಾಕೆ ನಮಗೂ ದಿನಕ್ಕೆ 100 ಫೋನ್ಗಳು ಬರ್ತಾ ಇರುತ್ತೆ. ಕನ್ಸಲ್ಟೇಷನ್ ಮಾಡ್ಕೊಂಡಂತಹ ವ್ಯಕ್ತಿ ಬುಕ್ ಮಾಡ್ಕೊಳ್ತಾರೆ, ನಮಗಿಂಥ ದಿನ ನಮಗೆ ಅಪಾಯಿಂಟ್ಮೆಂಟ್ ಬೇಕು ಟ್ರೀಟ್ಮೆಂಟ್ಗೆ ಅಂತ. ಆ ಥರ ಬಂದಂತಹ ವ್ಯಕ್ತಿಗಳಿಗೆ ನಮ್ಮ ಸೆಂಟರಲ್ಲಿ ಒಂದೇ ದಿನ ಇರುತ್ತೆ. ಒಂದೇ ದಿನ ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಇರುತ್ತೆ. ಆಮೇಲೆ ನಾವು ದಿನಕ್ಕೆ ಇಬ್ಬರಿಗೆ ಅಥವಾ 3 ಜನಕ್ಕಷ್ಟೇ ನಾವು ಅಪಾಯಿಂಟ್ಮೆಂಟನ್ನು ಕೊಡೋದು. ಯಾಕೆ ಅಂದರೆ ನನ್ನ ಸೆಂಟರಲ್ಲಿ ನಾನು ಬೇರೆ ಯಾವುದೇ ಅಸಿಸ್ಟೆಂಟ್ಸನ್ನು ಅಥವಾ ರೇಖಿ ಹೀಲರ್ಸನ್ನು ಅಥವಾ ಬೇರೆ ಅಸಿಸ್ಟೆಂಟ್ ಹಿಪ್ನೋಟೈಸರ್ನ ನಾನು ಇಟ್ಕೊಂಡಿಲ್ಲ. ನಮ್ಮದು 15 ವರ್ಷಗಳಿಂದ ಸಹ ನಾನು ದಿನಕ್ಕೆ ಇಬ್ಬರನ್ನೇ ನಾನು ಪೇಷಂಟ್ಸನ್ನು ತೊಗೊಳ್ಳೋದು. ಯಾಕೆಂದರೆ ನಮಗೆ ಜನ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ಅಂದರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ. ಆವಾಗ ನಾವು ಬೇರೆ ಅಸಿಸ್ಟೆಂಟ್ಸ್ನ ಇಟ್ಕೊತೀವಿ. ಆವಾಗ ಅವ್ರ ಕಡೆಯಿಂದ ಸರಿಯಾಗಿ ಹೀಲ್ ಆಗದೇ ಇರ್ಬೋದು ಅಥವಾ ಅವ್ರ ಕಡೆಯಿಂದ ಸರಿಯಾಗಿ ಟ್ರೀಟ್ಮೆಂಟ್ ಆಗದೇ ಇರಬಹುದು. ಯಾಕೆ ಎಲ್ಲರೂ ನನ್ನ ನೋಡ್ಕೊಂಡು ಬಂದಿರ್ತಾರೆ. ನಾವು ಅವ್ರನ್ನ ಬೇರೆ ಅಸಿಸ್ಟೆಂಟ್ ಕೈ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವ್ರ ಮೈಂಡಲ್ಲಿ ಅಷ್ಟು ಪಾಸಿಟಿವ್ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಏನೇ ಮಾಡಿದ್ರೂ ನಾನೇ ಮಾಡ್ತೇನೆ. ಆದ್ದರಿಂದ ನಮಗೆ ಇಲ್ಲಿ ಏನು ಮಾಡ್ತೀವಿ, ದಿನಕ್ಕೆ 2 ಅಥವಾ 3 ಜನನ ಅಷ್ಟೇ ನಾವು ದಿನಕ್ಕೆ ತೊಗೊಳ್ತೀವಿ. ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಆವತ್ತು ನಮ್ಮ ಬುಕ್ ಮಾಡಿಕೊಂಡು ಬಂದವ್ರಿಗೆ ಮೊದಲನೇದಾಗಿ ನಾವು ಹಿಪ್ನೋಟೈಸನ್ನು ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಹಿಪ್ನೋಟೈಸ್ ಇರುತ್ತೆ. ಅಂದರೆ ಅವ್ರ ಸಮಸ್ಯೆಗೆ ಕಾರಣ ಏನು ಅಂತ ಹುಡ್ಕೋಕ್ಕೆ. ಆದರೆ 100ಕ್ಕೆ 70 ಜನ ಆ ಸ್ಟೇಜ್ಗೆ ಹೋಗ್ತಾರೆ, 30 ಜನ ಆ ಸ್ಟೇಜ್ಗೆ ಹೋಗೋದಿಲ್ಲ. ಆ ಸ್ಟೇಜ್ಗೆ ಹೋದವ್ರು ಏನು ಮಾಡ್ತಾರೆ, ಯಾವ ಒಂದು ನೆಗೆಟಿವ್ ಎನರ್ಜಿ ಇದೆ ಅಥವಾ ಏನು ನಮ್ಮಲ್ಲಿ ಪೂರ್ವಜನ್ಮ ಇದೆ, ಏನೋ ಒಂದು ಪ್ರೇತಾತ್ಮ ಇದೆ, ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಅಂತ ಅವರೇ ನೋಡ್ಕೊಳ್ತಾರೆ. ನೋಡ್ಕೊಂಡು ಅವರೇ ನಮ್ಗೆ ಹೇಳ್ತಾ ಇರ್ತಾರೆ, ನನ್ನ ಬಾಡಿಯಲ್ಲಿ ಈ ಥರ ಇದೆ ಅಂತ ಹೇಳ್ತಾ ಇರ್ತಾರೆ. ಅದೇ ಎಲ್ಲರೂ ಅಲ್ಲಿಗೆ ರೀಚ್ ಆಗೋಕ್ಕಾಗೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಅವರನ್ನು ಸೆಲ್ಫ್ ಹಿಪ್ನೋಟೈಸನ್ನು ಮಾಡ್ತೀವಿ. ಸೆಲ್ಫ್ ಹಿಪ್ನೋಟೈಸ್ ಮಾಡಿ ಏನು ಮಾಡ್ತೀವಿ, ಎಲ್ಲ ಚಕ್ರಗಳನ್ನು ವಾಶ್ ಮಾಡ್ತೀವಿ. ಜೊತೆಗೆ ಅವರ ಒಂದು ಸಬ್ಕಾನ್ಷಿಯಸ್ ಮೈಂಡು ಯಾವ ಸಮಸ್ಯೆಯನ್ನು ಅಥವಾ ಯಾವ ಕಾಯಿಲೆಯನ್ನು ಅಬ್ಸರ್ವ್ ಮಾಡಿಕೊಂಡು ಅದರ ಅನುಭವವನ್ನು, ಅದರ ಒತ್ತಡವನ್ನು ನಮ್ಮ ದೇಹಕ್ಕೆ ಕೊಡ್ತಾ ಇದೆಯೋ ಆ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ಆ್ಯಕ್ಟಿವ್ ಮಾಡ್ತೀವಿ. ಆ್ಯಕ್ಟಿವ್ ಮಾಡೋಕ್ಕೆ ಗೊತ್ತಾಗಂಗೆ ನಾವು ಹೇಳ್ತೀವಿ, ಈ ದೇಹಕ್ಕೆ ನಿಜವಾದ ಡಾಕ್ಟರ್ ನೀನು, ಈ ದೇಹದ ನಿಜವಾದ ಓನರ್ ನೀನು. ಈಗ ಅವರು ಬಳಲ್ತಾ ಇರುವಂತಹ ಈ ಕಾಯಿಲೆ ದೇಹಕ್ಕೆ ಬಂದಿರೋದೇ ಹೊರತು ಆತ್ಮಕ್ಕೆ ಬಂದಿರೋದಲ್ಲ.
ಅದು ದೇಹಕ್ಕೆ ಬಂದಿರೋದ್ರಿಂದ ಆ ನೋವನ್ನು ಅವರು ಅನುಭವಿಸಿ ಸಾಕಾಗಿದೆ. ಇನ್ನು ಮುಂದೆ ಅವ್ರಿಗೆ ಆ ಅನುಭವ ಬೇಕಾಗಿಲ್ಲ. ಎಲ್ಲವನ್ನು ಬಲ್ಲಂಥ ಆತ್ಮ ಆದ ನೀನು, ಆತ್ಮಕ್ಕಿಂತ ಶಕ್ತಿ ಇಲ್ಲ, ಆತ್ಮಕ್ಕಿಂತ ಬಂಧುವಿಲ್ಲ, ನಿನಗಿಂತ ಶಕ್ತಿಶಾಲಿ ಅದು ಯಾವುದೂ ಇಲ್ಲ. ಈ ಕ್ಷಣದಿಂದ ಆ ಸಮಸ್ಯೆಯನ್ನು ನೀನೇ ನಾನು ಕ್ಲಿಯರ್ ಮಾಡಬೇಕು ಅನ್ನೋ ರೀತಿಲಿ ಏನು ಮಾಡ್ತೀವಿ, ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಸಜೆಷನ್ಸನ್ನು ಕೊಡ್ತೀವಿ. ಕೊಟ್ಬಿಟ್ಟು ಏನು ಮಾಡ್ತೀವಿ, ಅದಕ್ಕೆ ನಾವು ರೆಕಾರ್ಡನ್ನು ಮಾಡಿ ಕೊಡ್ತೀವಿ. ಆ ರೆಕಾರ್ಡನ್ನು ಅವರು ಕೇಳ್ತಾ 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 ಏನಾಗುತ್ತೆ ಅಂದರೆ ಅವರು ನೆಗೆಟಿವ್ ಕಡೆಯಿಂದ ಅವ್ರ ಮೈಂಡ್ ಪಾಸಿಟಿವ್ ಕಡೆ ಬಂದ್ಬಿಡುತ್ತೆ. ಯಾಕಂದರೆ ನಮ್ಮ ಮೈಂಡ್ಗೆ ಅಬ್ಸರ್ವೇಷನ್ ಪವರ್ ಅನ್ನೋದು ಜಾಸ್ತಿ ಇರುತ್ತೆ. ಓಕೆ. ಈ ಒಂದು ಪ್ರೊಸೀಜರ್ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತಂದರೆ, ಈಗ ಒಬ್ಬ ವ್ಯಕ್ತಿ ತುಂಬ ಹುಷಾರು ತಪ್ಪಿ ನಿಮ್ಮ ಹತ್ರ ಬಂದರು, ಅಲ್ಲೇನು ಅವ್ರು ಹೆಂಗೆ ಅಡ್ಮಿಟ್ ಆಗಬೇಕಾ, ಎಷ್ಟು ದಿನ ಇರಬೇಕಾಗತ್ತೆ, ಈ ಪ್ರೋಸೆಸ್ ಎಲ್ಲ ಎಷ್ಟು ದಿನ ತೊಗೊಳುತ್ತೆ? ನಾವು ಹೇಳಿದ್ವಲ್ಲ, ಇಲ್ಲಿ ಒಂದೇ ದಿನ ಇರುತ್ತೆ. ಯಾಕೆ ಅಂದರೆ 2 ಹಿಪ್ನೋಟೈಸ್ ಆದಮೇಲೆ ನಾವು ಅವ್ರಿಗೆ ಚಕ್ರಗಳನ್ನು ನಾನಿಲ್ಲಿ ಆ್ಯಕ್ಟಿವ್ ಮಾಡ್ತೀವಿ. ರೇಖಿ ಶಕ್ತಿಯನ್ನು ಕೊಟ್ಟು ಚಕ್ರಗಳನ್ನು ನಾನು ಆ್ಯಕ್ಟಿವ್ ಮಾಡ್ತೀನಿ. ಆ್ಯಕ್ಟಿವ್ ಮಾಡಿದ್ಮೇಲೆ ಅವ್ರಿಗೆ ರೇಖಿಯನ್ನು ನಾನು ಹೇಳ್ಕೊಟ್ಟಿರ್ತೀನಿ. ಪೇಷಂಟ್ ಏನಾದರೂ ಸ್ವಲ್ಪ ಸೀರಿಯಸ್ ಪೊಸಿಷನ್ಲಿದ್ದರೆ ಅವ್ರಿಗೆ ಮತ್ತು ಅವ್ರ ಜೊತೇಲಿ ಬಂದಿರೋಂಥ ಯಾವ ಅವರ ಪೇರೆಂಟ್ಸ್ಗಾಗಿರ್ಬೋದು ಅಥವಾ ರಿಲೇಷನ್ಗಾಗಿರ್ಬೋದು ಜೊತೇಲಿ ಇಬ್ರಿಗೂ ರೇಖಿಯನ್ನು ಹೇಳ್ಕೊಡ್ತೀವಿ. ಇಲ್ಲಿ ರೇಖಿ ಕಳಿಸೋದಲ್ಲೂ ಕಮ್ಮಿ ಮಾಡಿರ್ತೀವಿ ನಾವು. ಈಗ ಒಂದು ವ್ಯಕ್ತಿಗೆ ನಾವು ರೇಖಿಯನ್ನು ಏನು ಹೇಳ್ಕೊಡ್ತೀವಿ, ಅವ್ರ ಕುಟುಂಬದವ್ರು ಯಾರೇ ಬರೀ ಅದು ಹಾಫ್ ಅಮೌಂಟ್ ಇರುತ್ತೆ, ಎಲ್ರಿಗೂ ಫುಲ್ ಅಮೌಂಟ್ ಇರೋದಿಲ್ಲ, ಹೇಳ್ಕೊಟ್ಟಿರ್ತೀವಿ. ಮತ್ತು 3 ತಿಂಗಳು ನಮ್ಮ ಕಡೆಯಿಂದ ಡೈಲಿ ಪಿರಮಿಡ್ ಹೀಲಿಂಗನ್ನು ಮತ್ತು ಡಿಸ್ಟೆನ್ಸ್ ಹೀಲಿಂಗ್ಸನ್ನು ಮತ್ತು ಅವ್ರಿಗೆ ಹಿಪ್ನೋಟೈಸನ್ನು ನಾವು ಮಾಡ್ತಾಯಿರ್ತೀವಿ. ಇಲ್ಲ ಅವ್ರು ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು, ಹೋಗಿ ಅವತ್ತಿಂದನೇ ಅವರು ರೇಖಿಯನ್ನು ಮಾಡ್ಕೋಬೋದು. ನಾವು ಇಲ್ಲಿಂದ ಏನು ಬೇಕೋ ನಾವು ಮಾಡ್ತಾಯಿರ್ತೀವಿ. ಒಂದು ವೇಳೆ 3 ಮಂತ್ಸಲ್ಲಿ ಏನಾದ್ರೂ ಅವ್ರಿಗೆ ಕ್ಲಿಯರ್ ಆಗಿಲ್ಲ ಅಂದಾಗ ನೆಕ್ಸ್ಟ್ ಕೊಡುವಂಥ ಟ್ರೀಟ್ಮೆಂಟು ಫ್ರೀ ಇರುತ್ತೆ. 1 ವರ್ಷ ಬಿಲ್ ವಾರಂಟಿ ಇರುತ್ತೆ. 1 ವರ್ಷದವರೆಗೂ ಏನೇ ಸಮಸ್ಯೆ ಬಂದರೂ ಪದೇ ಪದೇ ಅಮೌಂಟ್ ಕಟ್ಟಂಗಿರೋದಿಲ್ಲ, ಆ ರೀತಿ ಇರುತ್ತೆ. ಓಕೆ. ಬಿಲ್ಗೆ 1 ವರ್ಷ ವ್ಯಾರಂಟಿ ಇರುತ್ತೆ ಅಂತ ಹೇಳಿದ್ರಿ. ಬಟ್ ಆದರೆ ಬರೋ ಒಂದು ಪೇಷಂಟಿಗೆ 1 ದಿನದಲ್ಲಿ ಹಿಪ್ನೋಟೈಸ್ ಆಗಿರ್ಬೋದು ಅಥವಾ ಅವರ ಒಂದು ಸಮಸ್ಯೆನ ನೀವು ತಿಳ್ಕೊಂಡು ಒಂದಷ್ಟು ಅಂತಂದರೆ ಅವರ ಒಂದು ಮೈಂಡ್ಗೆ ಒಂದು ಅಬ್ಸರ್ವೇಷನ್ಗೋಸ್ಕರ ಒಂದು ವಿಷಯನ ರೆಕಾರ್ಡ್ ಮಾಡ್ಕೊಡ್ತೀನಿ ಅಂತಂದ್ರಿ. ಬಟ್ ಅವರು ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋದ ನಂತರ ಅದನ್ನು ಕಿವಿಗೆ ಹಾಕ್ಕೊಂಡು ಕೇಳ್ತಾರಲ್ಲ, ಸೊ ಇದರಿಂದ ಅವ್ರು ಹೇಗೆ ಗುಣ ಆಗೋಕ್ಕೆ ಚಾನ್ಸಸ್ ಇದೆ ಅಂತಂದರೆ ಅದನ್ನು ಕೇಳಿದ ತಕ್ಷಣ ಅಷ್ಟೇ ಸಾಕಾ ಟ್ರೀಟ್ಮೆಂಟು? ಅಷ್ಟೇ ಕೇಳಿದ ತಕ್ಷಣ ಕ್ಲಿಯರ್ ಆಗೋದಲ್ಲ. ಈ ರೇಖೆಯನ್ನು ಹೇಳ್ಕೊಟ್ಟಿರ್ತೀವಿ. ಈಗ ನೀವು ಒಂದು ಹಿಪ್ನೋಟೈಸ್ ಮಾಡಬೇಕು ಅಂದ್ಕೊಳ್ಳಿ, ಇವತ್ತು ಬರ್ತೀರಾ, ಇವತ್ತೇನೋ ಒಂದು ಅಮೌಂಟ್ ಕಟ್ಬಿಟ್ಟು ಹಿಪ್ನೋಟೈಸ್ ಮಾಡ್ಕೊಂಡು ಹೋಗ್ತೀರಾ, ಮತ್ತು ಇನ್ನೊಂದು ಸಿಟ್ಟಿಂಗ್ ಬರ್ತೀರಾ, ಒಂದು ಹಿಪ್ನೋಟೈಸ್ ಮಾಡ್ಕೊಂಡು ಹೋಗ್ತೀರಾ, ಇನ್ನೊಂದು ಸಿಟ್ಟಿಂಗ್ ಬರ್ತೀರಾ. ಈ ಥರ ಒಂದು ಪೇಷಂಟ್ ಕನಿಷ್ಠ ಒಂದು 10 ಸಿಟ್ಟಿಂಗೋ 15 ಸಿಟ್ಟಿಂಗೋ ಓಡಾಡ್ತಾ ಇರ್ತಾರೆ. ದುಡ್ಡು ಸೆಕೆಂಡ್ರಿ, ದುಡ್ಡು ಬಗ್ಗೆ ಮಾತಾಡೋದು ಬೇಡ. 10 ಸಿಟ್ಟಿಂಗ್ ಆ ವ್ಯಕ್ತಿ ಬಂದಾಗ ಆ ವ್ಯಕ್ತಿ ಟೈಮಿಂಗ್ಸ್ ಏನಾಯಿತು, ಕೆಲಸಕ್ಕೋ ಅಥವಾ ಏನೋ ಆ ವ್ಯಕ್ತಿ ಕೂಲಿ ಮಾಡ್ತಾ ಇರ್ತಾನೆ, ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಅಥವಾ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನೇ ಇರ್ಬೋದು, ಅವ್ರಿಗೆ ಟೈಮ್ ಇರೋದಿಲ್ಲ. ಯಾವ ರೀತಿ ಆಗುತ್ತೆ? ಅದೇ ನಾವು ಅದು ಅಷ್ಟು ಬಂದು ಮಾಡ್ಕೊಂಡು ಹೋಗೋ ಬದಲು ನಾವು ರೆಕಾರ್ಡ್ ಮಾಡಿ ಕೊಟ್ಟಾಗ ದಿನಕ್ಕೆ 2 ಸಲ 3 ಸಲ ಕೇಳ್ತಾರಲ್ವ ಅವರು. ವಾರಕ್ಕೊಂದು ಸತಿ ಬಂದು ಮಾಡ್ಕೊಂಡು ಹೋಗೋ ಬದಲು ನಾವು ಫಸ್ಟು ಏನು ಮಾಡಿದ್ವಿ ಅದನ್ನ ರೆಕಾರ್ಡ್ ಮಾಡಿ ಕೊಟ್ಟಾಗ ಅವ್ರದ್ದೇ ಸಮಸ್ಯೆಯನ್ನು ವಾಶ್ ಮಾಡಿ ಅವ್ರದ್ದೇ ಸಮಸ್ಯೆಗೆ ಟ್ರೀಟ್ಮೆಂಟನ್ನು ಕೊಟ್ಟು ನಾವು ಕೊಟ್ಟಾಗ ದಿನಕ್ಕೆ 2 ಸಲ 3 ಸಲ ಕೇಳ್ತಾರಲ್ವ. ಇಲ್ಲಿ ನಮ್ಮ ಮೈಂಡ್ಗೆ ಅಬ್ಸರ್ವೇಷನ್ ಅನ್ನೋದು ತುಂಬ ಇರುತ್ತೆ. ಈಗ ನೋಡಿ, ಇವಾಗ ಯಾವುದೋ ಒಂದು ಮೂವಿ ಬಂದಿದೆ ಅಂತ ಇಟ್ಕೊಳ್ಳಿ, ನಿಮ್ಮ ಫ್ರೆಂಡ್ ಬಂದು ಕರೀತಾರೆ, ಬಾಮ ನಾವು ಈ ಥರ ಹೋಗೋಣ, ಮೂವಿ ತುಂಬ ಚೆನ್ನಾಗಿದೆ ಅಂತಾರೆ. ನೀವು ಹೋಗಲ್ಲ, ಇಲ್ಲಪ್ಪ ನಂಗೆ ಕೆಲಸ ಇದೆ, ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ. ನಾಳೆನೂ ಬಂದು ಕರೀತಾನೆ, ಬಾ ಹೋಗೋಣ, ಫಿಲಮ್ ತುಂಬ ಚೆನ್ನಾಗಿದೆ ಅಂತೆ, ಯೂಟ್ಯೂಬಲ್ಲೆಲ್ಲ ತುಂಬ ಅದ್ರ ಬಗ್ಗೆ ಬಾ ಹೋಗೋಣ ಅಂತ. ನೀವು ಹೋಗಲ್ಲ. 1 ವಾರ ಪಟ್ಟಾಗಿ ಕರೆದ್ರೆ ಬಿಡಲ್ಲ ಅಂತ ಹೋಗೇ ಹೋಗ್ತೀರಾ. ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಯಾವುದೋ ವ್ಯಕ್ತಿ ಕರ್ದ ಅಂತ ನೀವು ಹೋದಾಗ ನಿಮ್ಮನ್ನು ಮಲಗಿಸಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಮತ್ತು ಜಾಗೃತ ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ ಅದಕ್ಕೆ ನಾವು ಸಜೆಷನ್ಸನ್ನು ಕೊಟ್ಟು ಅದನ್ನು ರೆಕಾರ್ಡ್ ಮಾಡಿ ಕಿವಿಗೆ ಇಯರ್ಫೋನ್ ಮುಖಾಂತರ ನೀವು ಕೇಳಿದಾಗ ಬೇರೆ ನಿಮ್ಗೆ ಯಾವ ಸೌಂಡು ಕೇಳಲ್ಲ. ನಾವು ಏನು ಹೇಳ್ತೀವೋ ಅದೇ ದಿನಕ್ಕೆ 3 ಸಲ 4 ಸಲ ಮೈಂಡ್ಗೆ ಅದೇ ವರ್ಡು, ಅದೇ ಪದ, ಅದೇ ಅಕ್ಷರ ಮೈಂಡ್ಗೆ ಹೋಗಿ ಅದು ತಲುಪಿ ಏನಾಗುತ್ತೆ, ಅದೇ ಬಂದು ಅದು ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಡುತ್ತೆ. ಆಟೋಮೆಟಿಕ್ಕಾಗಿ ಚೇಂಜ್ ಆಗಿರುತ್ತೆ. ಈಗ ನೋಡಿ, ನಮ್ಗೊಂದು ಕೈ ಏಟಾಗುತ್ತೆ ಅಂತ ಇಟ್ಕೊಳ್ಳಿ. ಈಗ ನಂಗೆ ಬಲಗೈ ಏಟಾಗ್ಬಿಟ್ಟಿದೆ, ನನ್ನ ಕೈಗೊಂದು ಕಟ್ ಹಾಕಿದ್ದಾರೆ. ನಾನೇನು ಮಾಡ್ತಾಯಿದ್ದೀನಿ, ಎಡಗೈಯಲ್ಲಿ ತಿನ್ನೋದು, ಎಡಗೈಯಲ್ಲಿ ಒಂದು ವಸ್ತು ಎತ್ತಿಕ್ಕೋದು ನಾನು ರೂಢಿ ಮಾಡ್ಕೋತಾಯಿದ್ದೀನಿ.
ಅದನ್ನು ನಾನು ಅಬ್ಸರ್ವ್ ಅಂದರೆ ನನ್ನ ಮೈಂಡ್ ಅದನ್ನು ಅಬ್ಸರ್ವ್ ಮಾಡ್ಕೊತವು. ನನಗೆ ಆ ಕಟ್ಟನ್ನು ಬಿಚ್ಚಿದಾಗ ಏನು ಮಾಡ್ತೀನಿ, ಆವಾಗ ಈ ಕೈಯನ್ನು ನಾನು ಬಳಸಲ್ಲ. ಯಾಕೆ ನನ್ನ ಮೈಂಡ್ ಅದು ಇದನ್ನು ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ. ಆಗಲೂ ನಾನು ಎಡಗೈಯಲ್ಲೇ ಎತ್ತಿಕ್ತೀನಿ, ಎಡಗೈಯೇ ಯೂಸ್ ಮಾಡ್ತೀನಿ. ನಾನು ಬಲಗೈ ಯೂಸ್ ಮಾಡ್ಬೇಕಾ ನಂಗೆ 2 ತಿಂಗಳು ಟೈಮ್ ಬೇಕು. ಯಾಕಂದ್ರೆ ನಮ್ಮ ಮೈಂಡ್ ಏನು ಮಾಡಿದೆ, ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು ಅದನ್ನು ದೇಹಕ್ಕೆ ಅನುಭವವನ್ನು ಕೊಡೋಕ್ಕೆ ಅದು ಶುರು ಮಾಡಿಬಿಟ್ಟಿದೆ. ಅದೇ ಥರ ಹಿಪ್ನೋಟೈಸನ್ನು ಪದೇ 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 ಕೇಳೋದೇ ಹಿಪ್ನೋಟೈಸು. ಅದನ್ನು ಕೇಳಿದಾಗ ಅದೆಷ್ಟೇ ದೊಡ್ಡ ಕಾಯಿಲೆ ಇರಲಿ, ಅದೆಷ್ಟೇ ದೊಡ್ಡ ಸಮಸ್ಯೆ ಇರಲಿ, ಖಂಡಿತವಾಗ್ಲೂ ನಮ್ಮ ಮೈಂಡ್ ಏನು ಮಾಡುತ್ತೆ, ಅದನ್ನು ಬಿಟ್ಟು ಹಿಪ್ನೋಟೈಸಲ್ಲಿ ನಾವು ಏನನ್ನು ಹೇಳಿರ್ತೀವೋ ಅದನ್ನು ಆ ಮೈಂಡ್ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಮತ್ತು ಅದರ ಅನುಭವಗಳನ್ನು ದೇಹದ ಮೇಲೆ ಕೊಡೋಕ್ಕೆ ಶುರುವಾಗುತ್ತೆ. ಖಂಡಿತ ಒಂಥರ ಮೈಂಡ್ ವಾಶ್ ಅಂತ ಹೇಳ್ತಾರಲ್ಲ, ಸೊ ಅದೇ ಇದು. ಯಾಕೆಂತಂದರೆ ಒಂದಷ್ಟು ಕೆಟ್ಟು ವಿಷಯಗಳನ್ನ ತೊಳೆದು ಆ ಒಂದು ಜಾಗಕ್ಕೆ ಒಂದು ಒಳ್ಳೆಯ ವಿಷಯನ ಕೂರಿಸೋದೇ ಈ ಒಂದು ಹಿಪ್ನೋಟೈಸ್. ಸೊ ಇದು ಇವರ ಒಂದು ಪ್ಲಾನಿಂಗ್ ಪ್ರಕಾರ ತುಂಬ ಜನರಿಗೂ ಕೂಡ ಒಂದು ಹೆಲ್ಪ್. ಯಾಕೆಂತಂದರೆ ಇವ್ರು ಹೇಳ್ದಂಗೆ 10 ದಿನ ಬರೋದ್ರ ಬದಲು ಒಂದೇ ದಿನದಲ್ಲಿ 10 ಸಲನಾದರೂ ಕೇಳಿ, 5 ಸಲನಾದರೂ ಕೇಳಿ. ಸೊ ಬೇಗ ನೀವು ರಿಕವರ್ ಆಗ್ಬೋದು. ಸೊ ಈ ಥರದ್ದು ಏನಾದರೂ ಒಂದು ಸಮಸ್ಯೆಯಲ್ಲಿ ನೀವೇನಾದರೂ ಬಳಲ್ತಾ ಇದ್ದರೆ ಖಂಡಿತವಾಗ್ಲೂ ಇವರ ಒಂದು ಸಂಸ್ಥೆ ಹೊಸಕೋಟೆನಲ್ಲೇ ಇರುತ್ತೆ, ಹೊಸಕೋಟೆನಲ್ಲೇ ಇದೆ, ಅಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಯಾಕೆಂತಂದರೆ ಅವರ ಒಂದು ದೇಹನೂ ಆ ಥರನೇ. ಅಂತಂದರೆ ಬೇರೆ ಜನರಿಗೆ ಯಾವ ಒಂದು ಹೊರೆನೂ ಕೊಡದೇನೆ ರೀಸನಬಲ್ ಆಗಿ ಎಲ್ಲ ಜನರಿಗೂ ಸಿಗಲಿ ಅನ್ನೋದೇ ಅವರ ಒಂದು ಉದ್ದೇಶ. ಸೊ ಆ ಉದ್ದೇಶದ ಥರನೇ ಎಲ್ಲರಿಗೂ ಕೂಡ ಆ ಒಂದು ಹೊಸಕೋಟೆನಲ್ಲಿ ಆ ಒಂದು ಶಕ್ತಿ ಆ ಒಂದು ಶಕ್ತಿ ಏನಿದೆಯೋ ಅದು ಎಲ್ರಿಗೂ ಕೂಡ ತಲುಪುತ್ತೆ. ಸೊ ನೀವು ಯಾರಾದರೂ ಆ ಒಂದು ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಖಂಡಿತವಾಗ್ಲೂ ಅವರ ಒಂದು ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ನೀವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೊಸಕೋಟೆಗೆ ಹೋಗಿ ಟ್ರೀಟ್ಮೆಂಟ್ನ ತೊಗೊಂಡು ನೀವು ಕೂಡ ರೇಖಿನ ಕಲೀರಿ. ಇನ್ನಷ್ಟು ವಿಷಯಗಳ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.